ಸೊ ಅದಕ್ಕೆ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಏನನ್ನು ಓದಬೇಕು, ಬಿಕಾಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದರೆ ತುಂಬ ಜನ ಇದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ನಾವು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಓದ್ಕೊಂಡ್ಬಿಟ್ರೆ ಸಾಕು ಅನ್ನೋ ಥರ ಇರ್ತಾರೆ. ಸೊ ಇಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿನೇ ಒಂದಾದರೆ ಸೈನ್ಸ್ ಅಂಡ್ ಟೆಕ್ನಾಲಜಿನೇ ಬೇರೆ ಆಗುತ್ತೆ, ವಿಜ್ಞಾನ ಮತ್ತು ತಂತ್ರಜ್ಞಾನನೇ ಬೇರೆ ಆಗುತ್ತೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳೇ ಬೇರೆ ಆಗ್ತವೆ. ಸೊ ಇಲ್ಲಿ ಎರಡು ಯಾವ ಥರ ಬೇರೆ ಆಗ್ತವೆ, ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ ಜನರಲ್ ಸೈನ್ಸ್ಗೂ ಮತ್ತು ಟೆಕ್ನಾಲಜಿಗೂ. ಸೊ ಇದನ್ನು ಒಂಚೂರು ನೋಡೋಣ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇದರಲ್ಲಿ ಬರುವಂಥ ಹೈ ಈಲ್ಡಿಂಗ್ ಟಾಪಿಕ್ಸ್ ಅಂತ ಏನು ಕರಿತೀವಿ, ಸೊ ತುಂಬ ಪ್ರಮುಖವಾದಂಥ ಒಂದು ವಿಷಯಗಳೇನು ಬರ್ತವೆ ಈ ಸಬ್ಜೆಕ್ಟಲ್ಲಿ, ಸೊ ಅವುಗಳನ್ನು ವಿವರವಾಗಿ ನಾವು ಒಂಚೂರು ಮಾತಾಡ್ತಾ ಹೋಗೋಣ. ಆಮೇಲೆ ಮುಂದಿನ ಒಂದು ತರಗತಿಗಳಲ್ಲಿ ಕಂಪ್ಲೀಟಾಗಿ ಸಿಲೆಬಸ್ಸನ್ನು ನಾವು ಕವರ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಈ ಗ್ರೂಪ್ ಸಿ ಅಥವಾ PSI ಒಂದು ಪರ್ಸೆಪ್ಷನಲ್ಲಿ ಆ ಸಿಲೆಬಸ್ ಏನು ಬರ್ಬೋದು ಅಥವಾ ಯಾವ್ಯಾವ ಟಾಪಿಕ್ಸನ್ನು ನಾವು ಹೆಚ್ಚು ಫೋಕಸ್ ಮಾಡಿ ಓದಬೇಕು ಅನ್ನೋಂಥದ್ರ ಕುರಿತಂತೆ ನಾನು ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಒಂದು ಕ್ಲಾರಿಟಿ ತಗೊಂಡ್ಬಿಡೋಣ. ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಕರಿತೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ, ಇವುಗಳನ್ನ ಒಂಚೂರು ನೋಡೋಣ. ಈ ಜನರಲ್ ಸೈನ್ಸ್ ಅಂತಂದ್ರೆ 6th ಇಂದ 12th ವರೆಗೂ ಏನು ಬರುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಇವುಗಳ ಕುರಿತಂತೆ ಓದ್ತೀವಿ. ಫಿಸಿಕ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಆ್ಯಂಡ್ ಜೀವಶಾಸ್ತ್ರ, ಬಯಾಲಜಿ. ಈ ಮೂರನ್ನ ಎಲ್ಲಿ ಓದ್ತೀವಿ, ಜನರಲ್ ಸೈನ್ಸಲ್ಲಿ ಓದ್ತೀವಿ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಮೂರು ವಿಷಯಗಳೇನಿದಾವೆ, ಮೂರು ಸಬ್ಜೆಕ್ಟ್ಸು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ವಿಚ್ ಆರ್ ಆಲ್ ಕ್ರಿಯೇಟೆಡ್ ಬೈ ನೇಚರ್, ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್. ಮಾನವನ ಹಸ್ತಕ್ಷೇಪವಿಲ್ಲದೆ ಸೃಷ್ಟಿಯಾಗಿರುವಂಥ ಎಲ್ಲ ವಿಷಯಗಳನ್ನು ಕೂಡ ಇವುಗಳಲ್ಲಿ ಒಗ್ಗೂಡಿಸಿರ್ತೀವಿ. ಆ್ಯಂಡ್ ಈ ವಿಶ್ವದಲ್ಲಿ ಏನೇನು ಆಗ್ತಾ ಇದೆ, ವಿಶ್ವದಲ್ಲಿ ಏನೇನಿದೆ ಏನಿಲ್ಲ, ಪ್ರತಿಯೊಂದನ್ನು ಕೂಡ ಯೂನಿವರ್ಸಲ್ಲಿ ಏನಿದೆ ಏನಿಲ್ಲ, ಅದರ ಸ್ಟ್ರಕ್ಚರ್ ಏನಿದೆ, ಅದರ ಆರಿಜಿನ್ ಹೆಂಗೆ, ಅದರ ಫಾರ್ಮೇಷನ್ ಹೆಂಗೆ, ಪ್ರತಿಯೊಂದನ್ನು ಸ್ಟಡಿ ಮಾಡೋದನ್ನೇ ನಾವು ಸೈನ್ಸ್ ಅಂತ ಕರಿತೀವಿ, ವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನ, ಈ ವಿಶ್ವದಲ್ಲಿ ಜೀವಿಗಳು ಇದ್ದಾವೆ, ನಿರ್ಜೀವಿಗಳು ಇದ್ದಾವೆ, ಅಂದರೆ ಲಿವಿಂಗ್ ಥಿಂಗ್ಸು ಇದ್ದಾವೆ, ನಾನ್ ಲಿವಿಂಗ್ ಥಿಂಗ್ಸು ಇದ್ದಾವೆ. ಹಾಗೆ ಫಿಸಿಕಲ್ ಪ್ರಾಪರ್ಟೀಸು ಇದ್ದಾವೆ, ಕೆಮಿಕಲ್ ಪ್ರಾಪರ್ಟೀಸು ಇದ್ದಾವೆ. ಈ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಓದುವಂಥದ್ದು ಫಿಸಿಕ್ಸ್ ಆದರೆ, ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಓದೋದು ಕೆಮಿಸ್ಟ್ರಿ ಆದರೆ, ಇನ್ನು ಬಯಾಲಜಿಕಲ್ ಅಥವಾ ಜೀವಿಗಳ ಬಗ್ಗೆ ಓದುವಂಥದ್ದು ಜೀವಶಾಸ್ತ್ರ ಅಂತ ಆಗುತ್ತೆ. ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಇದೇನು ಡೆಫಿನೇಷನ್ ಅಲ್ಲ. ಇದು ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಆಗುತ್ತೆ. ಇನ್ನು ಕಮಿಂಗ್ ಟು ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ವಾಟ್ ಈಸ್ ಟೆಕ್ನಾಲಜಿ ಅಂತಂದ್ರೆ ಇಟ್ ಈಸ್ ದಿ ಅಪ್ಲೈಡ್ ವರ್ಷನ್ ಆಫ್ ಸೈನ್ಸ್. ವಿಜ್ಞಾನದ ಅನ್ವಯಿಕ ವಿಭಾಗ ಇದು. ಈ ಪ್ರಪಂಚದಲ್ಲಿ ಏನಿಲ್ವೋ ಅದು ಟೆಕ್ನಾಲಜಿ. ಪ್ರಪಂಚದಲ್ಲಿ, ವಿಶ್ವದಲ್ಲಿ ಇಲ್ಲದೆ ಇರುವಂಥದ್ದೇ ಟೆಕ್ನಾಲಜಿ, ಇರುವಂಥದ್ದು ವಿಜ್ಞಾನ. ವಾಟ್ ಎವರ್ ಇಸ್ ದೇರ್ and which is created by the nature, that will be the science. Whatever the things which are created by human intervention or ಮಾನವನಿಂದ ಸೃಷ್ಟಿ ಮಾಡಿರುವಂಥ, ಮಾನವನ ಹಸ್ತಕ್ಷೇಪದಿಂದ ಸೃಷ್ಟಿಯಾಗಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ನಾವು ತಂತ್ರಜ್ಞಾನದಲ್ಲಿ ಓದ್ತೀವಿ. ತಂತ್ರಜ್ಞಾನ, ಟೆಕ್ನಾಲಜಿ ಅಂತಂದ್ರೆ ಏನು? ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ದಿ ಅಪ್ಲೈಡ್ ವರ್ಷನ್ ಆಫ್ ಸೈನ್ಸ್. ವಿಜ್ಞಾನದ ಅನ್ವಯಿಕ ವಿಭಾಗವನ್ನ ನಾವು ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ವಿಜ್ಞಾನ ಮಾನವನ ಹಸ್ತಕ್ಷೇಪ ರಹಿತವಾಗಿರುವಂಥದ್ದು, ತಂತ್ರಜ್ಞಾನ ಮಾನವನ ಹಸ್ತಕ್ಷೇಪದಿಂದ ನಿರ್ಮಿತವಾಗಿರುವಂಥದ್ದು. ದಿಸ್ ದ ಬೇಸಿಕ್ ಡಿಫರೆನ್ಸ್ ಯು ನೀಡ್ ಟು ನೋ. ಇಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ನೀವು ಈಗ ಆಲ್ರೆಡಿ ಓದ್ಕೊಂಡಿರ್ತೀರ, ಮತ್ತೆ ಕ್ಲಾಸಸ್ ಕೂಡ ಮಾಡ್ತಾರೆ. ಆ್ಯಂಡ್ ನಾನು ಮಾಡುವಂಥದ್ದು ಟೆಕ್ನಾಲಜಿ. ಪ್ಯೂರ್ಲಿ ಟೆಕ್ನಾಲಜಿ. ಟೆಕ್ನಾಲಜಿ ಹೆಂಗೆ ಅಂತಂದ್ರೆ ಅಷ್ಟು ಸುಲಭವಾಗಿ ಓದಿದ್ರೆ ಅರ್ಥ ಆಗದೆ ಇರುವಂಥ ಸಬ್ಜೆಕ್ಟ್ ಇದು. ಆ್ಯಂಡ್ ಯಾವುದೇ ನಮ್ಮ ನಾನ್ ಸೈನ್ಸ್ ಸ್ಟೂಡೆಂಟ್ಸು, ಆರ್ಟ್ಸು, ಕಾಮರ್ಸ್ ಸ್ಟೂಡೆಂಟ್ಸು ಕ್ಲಿಯರ್ ಆಗಿ ಸೈಡ್ಗೆ ಬಿಸಾಕ್ತಾರೆ ಟೆಕ್ನಾಲಜಿ ಪಾರ್ಟ್ ಬಂದಿದ ತಕ್ಷಣ. ಇದು ನಮ್ದಲ್ಲ ಇದು ಅನ್ನೋ ಲೆವೆಲ್ಗೆ ಸೈಡ್ಗೆ ಬಿಸಾಕ್ತಾರೆ, ಅರ್ಥ ಆಗಲ್ಲ ಓದಿದ್ರೆ. ಆಮೇಲೆ ಅಷ್ಟು ಅರ್ಥ ಆಗದೆ ಇರುವಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಮತ್ತು ಟೆಕ್ನಿಕಲ್ ಪದಗಳು, ಆ ಟೆಕ್ನಿಕಲ್ ವರ್ಡ್ಸ್ ಏನೋ ಸೈನ್ಸ್ ಸ್ಟೂಡೆಂಟ್ಸ್ಗೂ ಕೂಡ ಕಂಪ್ಲೀಟಾಗಿ ಹೊಸದ್ದು ಅನ್ಸುತ್ತೆ.
ಅಂತ ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ಇದು. ಆಮೇಲೆ ತುಂಬ ಬ್ಯೂಟಿಫುಲ್ ಸಬ್ಜೆಕ್ಟು, ತುಂಬ ಈಸಿ ಸಬ್ಜೆಕ್ಟು, ತುಂಬ ಓಕೆ. ಸೊ ಸಿಂಪ್ಲಿಫೈ ಮಾಡ್ಕೊಂಡು ಓದ್ಕೊಂಡ್ರೆ ಲೈಫ್ ಟೈಮ್ ನೆನಪಿರುವಂಥ ಸಬ್ಜೆಕ್ಟು. ಆಮೇಲೆ ಪ್ರತಿಯೊಂದು ಟಾಪಿಕನ್ನು ಕೂಡ ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್, ನೀವು ಅನುಭವಿಸ್ಬೋದು ಅಂತ ಒಂದು ವಿಷಯಗಳು ಇಲ್ಲಿ ಬರ್ತವೆ. ಆಮೇಲೆ ಇದು ನಿಮ್ಮ ಎಕ್ಸಾಮ್ಗೆ ಮಾತ್ರ ಅಲ್ಲ, ನಿಮ್ಮ ಭವಿಷ್ಯಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಬ್ಜೆಕ್ಟ್. ನೀವು ಉತ್ತಮ ಅಧಿಕಾರಿ ಆಗಬೇಕು ಅಂದರೆ, ಒಂದು ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಿರಬೇಕು ಅಂದರೆ ಯು ಶುಡ್ ಬಿ ಅವೇರ್ ಆಫ್ ಟೆಕ್ನಾಲಜಿ. ತಂತ್ರಜ್ಞಾನದ ಅರಿವಿಲ್ಲದೆ ಇದ್ದರೆ ಸೊ ನಿಮ್ಮನ್ನು ಮುಳುಗಿಸ್ಬಿಡ್ತಾರೆ ಅಷ್ಟೇ. ಸೊ ಹಂಗಾಗಿ ಟೆಕ್ನಾಲಜಿ ಪ್ಲೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಫ್ಯೂಚರ್ ಅಂಡ್ ಆಲ್ಸೋ ಇನ್ ದಿ ಪ್ರೆಸೆಂಟ್.